ಹಾಗೂ ಶಿಗ್ಗಾವಿ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಭರ್ಜರಿ ಜಯಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಬಸವೇಶ್ವರ ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, 3 ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ಜಯಗಳಿಸಿರುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಏನು ಎಂಬುದನ್ನು ಸಾಬೀತುಪಡಿಸಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಏನು ಮೈತ್ರಿ ಪಕ್ಷಗಳ ನಾಯಕರು ಅಪಪ್ರಚಾರ ಮಾಡಿದ್ದು ಇವತ್ತು ಅವರೇ ಮೂಲೆಗುಂಪಾಗಿದ್ದಾರೆ ಎಂದರು. 3 ಕ್ಷೇತ್ರದ ಮತದಾರ ಪ್ರಭುಗಳು ಇಬ್ಬರು ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನು ಮನೆಗೆ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಹಾಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಬರುತ್ತಿದ್ದ ಇವರಿಗೆ ಜನರು ತಕ್ಕ ಶಾಸ್ತ್ರಿ ಮಾಡಿದ್ದು ಒಕ್ಕಲಿಗ ನಾಯಕರು ಯಾರು ಎಂದು ತೊಡೆತಟ್ಟಿದ್ದ ನಾಯಕರಿಗೆ ನಿಜವಾದ ನಾಯಕ ಎಂದು ಮತದಾನ ಪ್ರಭುಗಳು ಯಾರು ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ಏನು ಸಿದ್ದರಾಮಯ್ಯನಂತ ನಿಷ್ಠಾವಂತ ಮುಖ್ಯಮಂತ್ರಿಗಳಿಗೆ ಕೊಟ್ಟಂತ ತೊಂದರೆಗಳಿರ್ಬೋದು, ಕೆಲವು ಬೇಡದ ವಿಚಾರಗಳಿಗೆ ಚರ್ಚೆ ಇರ್ಬೋದು, ಅದರಲ್ಲಿ ಏನು 5 ಗ್ಯಾರಂಟಿಗಳ ಬಗ್ಗೆ ಬಡವರಿಗೆ ಕೊಡ್ತಿರೋ ಗ್ಯಾರಂಟಿಗಳ ಬಗ್ಗೆ ಕೊಡಬಾರ್ದು, ಕೊಟ್ಟು ಅಭಿವೃದ್ಧಿ ಕೆಲಸಗಳಿಂದ ಹಾಳಾಗೋಯ್ತು ಕೊಡಬಾರ್ದು ಅಂತೇಳಿ ಏನು ವಿರೋಧ ಪಕ್ಷಗಳು ಬಡುಕಂತಿದ್ದು, 2 ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ. ಇವತ್ತು ಆ ಸೋಲಿಗೆ ಕಾರಣ ಏನು ಅಂತ ಅವರೇ ಹುಡುಕಬೇಕು. ಆ ಕಾರಣ ಏನು, ಯಾಕೆ ಸೋತಿದ್ದೀವಿ, ಯಾತಕ್ಕೋಸ್ಕರ ಸೋಲಾಯಿತು, ನಮಗೆ ಆ ಸೋಲಿಗೆ ಕಾರಣ ಏನು ಅಂತ ಅವರೇ ಹೇಳಬೇಕು. ಇವತ್ತು ನಮ್ಮ ಪಕ್ಷ ಇವತ್ತು DK ಶಿವಕುಮಾರ್ ಒಕ್ಕಲಿಗರ ನಾಯಕ ಅನ್ನ ಏನು ಯಾರು ಅನ್ನೋ ಪ್ರಶ್ನೆ ಕೇಳಿದ್ದು ಚನ್ನಪಟ್ಟಣದಲ್ಲಿ. ಅದಕ್ಕೆ ಒಕ್ಕಲಿಗರ ನಾಯಕ ಅದು DK ಶಿವಕುಮಾರ್, ನೀವೇ DK ಸುರೇಶ್ ನೀವೇ ಅಂತ ಹೇಳಿ ಜನ ಇವತ್ತು 25,000 ಮತಗಳಕ್ಕೂ ಅಧಿಕ ಮತವನ್ನು ಕೊಟ್ಟು DK ಶಿವಕುಮಾರ್ ಮತ್ತು DK ಸುರೇಶ್ ಸಹೋದರಿಗೆ, ಅಪೂರ್ವ ಸಹೋದರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಬಡವರ ಪಾಲಿನ ಬಂಧು ಎಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೋರಿಸಿಕೊಟ್ಟಿದ್ದಾರೆ. 3 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಗೆಲ್ಲಲು ಭದ್ರತೆ ಬುನಾದಿ ಹಾಕಿಕೊಟ್ಟಿದೆ. ಗ್ಯಾರಂಟಿ ಯೋಜನೆಯ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಗೆದ್ದು ಬೀಗಿದೆ ಎಂದರು. 3 ಎಲೆಕ್ಷನ್ನಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಜಯಬೇರಿ ಗಳಿಸಿ 3 ಸಹ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇವತ್ತು ಏನಪ್ಪಾ ಅಂದ್ರೆ ಗೆಲುವಿಗೆ ಕಾರಣ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಒಂದು ನೇತೃತ್ವದ ಸರ್ಕಾರ ಮತ್ತು 5 ಗ್ಯಾರಂಟಿಗಳ ಕೊಟ್ಟಿರ್ತಕ್ಕಂಥ ಏನು ಬಸ್ ಫ್ರೀ ಮತ್ತು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಏನು 5 ಥರದ ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಗ್ಯಾರಂಟಿನ ಉಳಿದಿದೆ ಇವತ್ತು ಅನ್ನೋದಕ್ಕೆ 3ಕ್ಕೆ 3 ಸಹ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬಲವಾಗಿದೆ ಅಂತ ಹೇಳಿ ಈ ಒಂದು 3 ಎಲೆಕ್ಷನಲ್ಲೂ ಜನಗಳು ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಮುಂದಿನ 5 ವರ್ಷಕ್ಕೂ ಸಹ ಕಾಂಗ್ರೆಸ್ ಪಕ್ಷನೇ ಮುಂದೆ ಬರುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಜಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ MR ವೆಂಕಟೇಶ್, ಪುರಸಭೆ ಸದಸ್ಯರಾದ ಜಮಾಲ್, ಅಕ್ರಮ್, ಅಶೋಕ್, ಮುಖಂಡರಾದ ಮಲ್ಲಿಕ್, ರವೀಶ್, ಗೋಪಿನಾಥ್, ಚಂದ್ರಶೇಖರ್, KDP ಸದಸ್ಯೆ ಸೌಮ್ಯ ಆನಂದ್, ಗಿರೀಶ್, ಸುಬ್ರಹ್ಮಣ್ಯ ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.